ಕರ್ನಾಟಕದ ಸಾಮಾಜಿಕ ಇತಿಹಾಸದಲ್ಲಿ ಹಲವಾರು ಮಹನೀಯರು ತಮ್ಮ ತ್ಯಾಗ, ಸೇವೆ ಹಾಗೂ ದೂರದೃಷ್ಟಿಯ ಮೂಲಕ ಸಮಾಜದ ದಿಕ್ಕನ್ನೇ ಬದಲಾಯಿಸಿದ ಉದಾಹರಣೆಗಳಿವೆ. ಬಸವಣ್ಣ, ಕನಕದಾಸರು, ಅಂಬೇಡ್ಕರ್, ನಾರಾಯಣಗುರು, ಶಾಹು ಮಹಾರಾಜರಂತಹ ಮಹನೀಯರು ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಅಭಿವೃದ್ಧಿಯೇ ನಿಜವಾದ ಧ್ಯೇಯ ಎಂಬ ಸಂದೇಶವನ್ನು ಸಾರಿದರು. ಆ ಮಹಾನ್ ಪರಂಪರೆಯನ್ನ ಇಂದಿನ ಕಾಲದಲ್ಲಿ ಮುಂದುವರಿಸುತ್ತಿರುವ ಪ್ರಮುಖ ಧಾರ್ಮಿಕ ಹಾಗೂ ಸಾಮಾಜಿಕ ನಾಯಕರಲ್ಲಿ ಬೋವಿ ಗುರುಪೀಠದ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರು ಪ್ರಮುಖರು. ಒಬ್ಬ ಪೀಠಾಧ್ಯಕ್ಷರಾಗಿ ಕೇವಲ ಧಾರ್ಮಿಕ ವಿಧಿವಿಧಾನಗಳಿಗೆ ಸೀಮಿತವಾಗದೆ ಶಿಕ್ಷಣ, ಸಂಘಟನೆ, ಸಾಮಾಜಿಕ ನ್ಯಾಯ, ರಾಜಕೀಯ ಜಾಗೃತಿ, ಯುವ ಸಬಲೀಕರಣ, ಮಹಿಳಾ ಅಭಿವೃದ್ಧಿ ಹಾಗೂ ಮೂಢನಂಬಿಕೆಯ ನಿರ್ಮೂಲನೆ ಮುಂತಾದ ಅನೇಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ವಿಶಿಷ್ಟ ಛಾಪು ಮೂಡಿಸಿರುವ ಶ್ರೀಗಳು ಇಂದು ಬೋವಿ ಸಮುದಾಯಕ್ಕೆ ಆಶಾಕಿರಣವಾಗಿ ಹೊರಹೊಮ್ಮಿದ್ದಾರೆ. ಆಗಸ್ಟ್ 22, 2010ರಲ್ಲಿ ಪೀಠಾರೋಹಣ ಮಾಡಿದ ದಿನದಿಂದ ಇಂದಿನವರೆಗೂ ಸಮಾಜದ ಏಳಿಗೆಗಾಗಿ ಅವರು ನಡೆಸಿರುವ ಹೋರಾಟ, ಕೈಗೊಂಡಿರುವ ಯೋಜನೆಗಳು ಹಾಗೂ ರೂಪಿಸಿರುವ ಸಂಘಟನಾ ಶಕ್ತಿ ಅವರನ್ನು ರಾಜ್ಯದ ಪ್ರಭಾವಿ ಸಮಾಜ ಸುಧಾರಕರ ಸಾಲಿನಲ್ಲಿ ನಿಲ್ಲಿಸಿದೆ. ತ್ಯಾಗದ ಹಾದಿಯಲ್ಲಿ ಆರಂಭವಾದ ಆಧ್ಯಾತ್ಮಿಕ ಪಯಣ. ದಾವಣಗೆರೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದ ಅವರು ವಿದ್ಯಾರ್ಥಿ ಜೀವನದಲ್ಲಿಯೇ ಉತ್ತಮ ವಾಗ್ಮಿಯ ಹಾಗೂ ಸಮಾಜಮುಖಿ ಚಿಂತಕರಾಗಿ ಗುರುತಿಸಿಕೊಂಡವರು. ಶಿಕ್ಷಣದ ಜೊತೆಗೆ ಭಾರತೀಯ ಸಂಸ್ಕೃತಿ, ವಚನ ಸಾಹಿತ್ಯ ಹಾಗೂ ವಿವಿಧ ಧಾರ್ಮಿಕ ಗ್ರಂಥಗಳ ಅಧ್ಯಯನದಲ್ಲಿ ವಿಶೇಷ ಆಸಕ್ತಿ ಬೆಳೆಸಿಕೊಂಡರು. 1998ರಲ್ಲಿ ಲಿಂಗೈಕ್ಯ ಶ್ರೀ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಲಿಂಗ ದೀಕ್ಷೆ ಸ್ವೀಕರಿಸಿ ಅವರ ಆಧ್ಯಾತ್ಮಿಕ ಜೀವನಕ್ಕೆ ಅಧಿಕೃತವಾಗಿ ಪ್ರವೇಶಿಸಿದರು. ನಂತರ 1999ರಲ್ಲಿ ಏಪ್ರಿಲ್ 19ರಂದು ಬಸವ ಜಯಂತಿಯ ಪವಿತ್ರ ದಿನದಂದು ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರ ಆಶೀರ್ವಾದದೊಂದಿಗೆ ಕಾವಿ ದೀಕ್ಷೆ ಸ್ವೀಕರಿಸಿ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಎಂಬ ಹೆಸರಿನಲ್ಲಿ ಸಮಾಜ ಸೇವೆಯ ಹೊಸ ಅಧ್ಯಾಯ ಆರಂಭಿಸಿದರು. ಬೋವಿ ಸಮುದಾಯ ಎದುರಿಸುತ್ತಿದ್ದ ಬಡತನ, ಅನಕ್ಷರತೆ, ಸಾಮಾಜಿಕ ತಾರತಮ್ಯ, ಸಂಘಟನೆ ಕೊರತೆ ಹಾಗೂ ಶಿಕ್ಷಣದ ಅಭಾವವನ್ನು ಸಮೀಪದಿಂದ ಕಂಡ ಅವರು ಸಮಾಜದ ಪುನರುತ್ಥಾನಕ್ಕೆ ಶಿಕ್ಷಣವೇ ಮೂಲಮಂತ್ರ ಎಂಬ ತೀರ್ಮಾನಕ್ಕೆ ಬಂದರು. ಈ ಸಂಕಲ್ಪದ ಫಲವಾಗಿ ಶ್ರೀ ಸಿದ್ದರಾಮೇಶ್ವರ ಸಂದೇಶ ಯಾತ್ರೆ ಆರಂಭಿಸಿ ಕರ್ನಾಟಕದ ಹಳ್ಳಿ ಹಳ್ಳಿಗೆ ಭೇಟಿ ನೀಡಿ ಜನರಲ್ಲಿ ಆತ್ಮವಿಶ್ವಾಸ, ಸಂಘಟನೆ ಹಾಗೂ ಶಿಕ್ಷಣದ ಮಹತ್ವದ ಕುರಿತು ಜಾಗೃತಿ ಮೂಡಿಸಿದರು. ಈ ಯಾತ್ರೆ ಕೇವಲ ಧಾರ್ಮಿಕ ಪ್ರಚಾರವಾಗಲಿಲ್ಲ, ಅದು ಸಮುದಾಯದ ಪುನರ್ಜಾಗೃತಿ ಚಳವಳಿಯಾಗಿ ರೂಪುಗೊಂಡಿತು. ಇನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಯುವ ಬೋವಿ ಸಮಾವೇಶಗಳು ಲಕ್ಷಾಂತರ ಜನರನ್ನ ಒಂದೇ ವೇದಿಕೆಗೆ ತರುವ ಅಪರೂಪದ ಸಾಮಾಜಿಕ ಚಳವಳಿಯಾಗಿ ಬೆಳೆದಿದೆ. ಈ ಸಮಾವೇಶಗಳಲ್ಲಿ ಮುಖ್ಯಮಂತ್ರಿಗಳು, ಸಚಿವರು, ಜನಪ್ರತಿನಿಧಿಗಳು ಹಾಗೂ ವಿವಿಧ ಕ್ಷೇತ್ರಗಳ ಗಣ್ಯರು ಭಾಗವಹಿಸುವುದು ಸಮುದಾಯದ ಸಂಘಟನಾ ಶಕ್ತಿಗೆ ಸಾಕ್ಷಿಯಾಗಿದೆ. ಸಮುದಾಯದ ಅಭಿವೃದ್ಧಿಗಾಗಿ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಸ್ಥಾಪಿಸಬೇಕು ಎಂಬ ಬಯಕೆಯನ್ನ ಶ್ರೀಗಳು ನಿರಂತರವಾಗಿ ಸರ್ಕಾರದ ಮುಂದೆ ಮಂಡಿಸಿದರು. ದೀರ್ಘಕಾಲದ ಹೋರಾಟ, ಮನವಿ, ಸಂಘಟನೆ ಹಾಗೂ ಪ್ರಜಾಪ್ರಭುತ್ವದ ಹಾದಿಯ ಒತ್ತಾಯದ ಫಲವಾಗಿ ಕರ್ನಾಟಕ ಸರ್ಕಾರ ಬೋವಿ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಿತು. ಈ ನಿಗಮವು ಸಮುದಾಯದ ಶಿಕ್ಷಣ, ಉದ್ಯೋಗ, ಸ್ವಯಂ ಉದ್ಯೋಗ, ಆರ್ಥಿಕ ಸಬಲೀಕರಣ ಹಾಗೂ ಸಾಮಾಜಿಕ ಅಭಿವೃದ್ಧಿಗೆ ನೆರವಾಗುವ ಉದ್ದೇಶ ಹೊಂದಿದ್ದು, ಇದರ ಸ್ಥಾಪನೆಯನ್ನ ಶ್ರೀಗಳ ಮಹತ್ವದ ಸಾಧನೆ ಎಂದು ಬೋವಿ ಸಮುದಾಯ ಪರಿಗಣಿಸುತ್ತದೆ. ಸಮುದಾಯದ ಯುವಕರು ಸರ್ಕಾರಿ ಉದ್ಯೋಗ, ಸ್ಪರ್ಧಾತ್ಮಕ ಪರೀಕ್ಷೆಗಳು, ಉದ್ಯಮಶೀಲತೆ ಹಾಗೂ ಸ್ವಾವಲಂಬನೆಯ ಕಡೆಗೆ ಹೆಜ್ಜೆ ಇಡಬೇಕೆಂಬ ಉದ್ದೇಶದಿಂದ ವಿವಿಧ ತರಬೇತಿ ಕಾರ್ಯಕ್ರಮಗಳಿಗೂ ಶ್ರೀಗಳು ಪ್ರೋತ್ಸಾಹ ನೀಡುತ್ತಿದ್ದಾರೆ. ಧರ್ಮವು ಸಮಾಜವನ್ನು ಜೋಡಿಸಬೇಕು, ಶಿಕ್ಷಣ ವ್ಯಕ್ತಿತ್ವವನ್ನು ರೂಪಿಸಬೇಕು, ಸಂಘಟನೆ ಶಕ್ತಿಯನ್ನು ಹೆಚ್ಚಿಸಬೇಕು ಮತ್ತು ಮಾನವೀಯತೆ ಎಲ್ಲರ ಬದುಕಿಗೆ ಕೇಂದ್ರವಾಗಬೇಕು ಎಂಬ ಶ್ರೀಗಳ ಧ್ಯೇಯವಾಗಿದೆ. ಇಂದು ಬೋವಿ ಸಮುದಾಯದ ಅನೇಕ ಯುವಕರು ಶಿಕ್ಷಣ, ಸರ್ಕಾರಿ ಸೇವೆ, ಉದ್ಯಮ, ರಾಜಕೀಯ ಹಾಗೂ ವಿವಿಧ ವೃತ್ತಿಪರ ಕ್ಷೇತ್ರದಲ್ಲಿ ಸಾಧನೆ ಮಾಡುತ್ತಿರುವುದು ಸಮಾಜದಲ್ಲಿ ಮೂಡುತ್ತಿರುವ ಹೊಸ ಆತ್ಮವಿಶ್ವಾಸದ ಸಂಕೇತವಾಗಿದೆ. ಮುಂದಿನ ಯುವ ಪೀಳಿಗೆಯು ಶಿಕ್ಷಣ, ಶಿಸ್ತು, ಸಂಸ್ಕಾರ, ಸ್ವಾಭಿಮಾನ ಮತ್ತು ಸಂಘಟನೆಯ ಮೂಲಕ ವಿಶ್ವಮಟ್ಟದಲ್ಲಿ ಗುರುತಿಸಿಕೊಳ್ಳಬೇಕು ಎಂಬ ಅವರ ಕನಸು ಸಹಕಾರವಾಗುವ ದಿಕ್ಕಿನಲ್ಲಿ ಅನೇಕ ಕಾರ್ಯಕ್ರಮಗಳು ಈಗಾಗಲೇ ಆರಂಭಗೊಂಡಿವೆ. ಸಾಮಾಜಿಕ ಸಮಾನತೆ, ಧಾರ್ಮಿಕ ಸುಧಾರಣೆ, ಶಿಕ್ಷಣದ ವಿಸ್ತರಣೆ,
ಸಂವಿಧಾನದ ಮೌಲ್ಯಗಳ ರಕ್ಷಣೆ ಹಾಗೂ ಮಾನವೀಯ ಬದುಕಿನ ಸಂದೇಶವನ್ನು ಒಗ್ಗೂಡಿಸಿಕೊಂಡು ಸಾಗುತ್ತಿರುವ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ಬದುಕು ಬೋವಿ ಸಮುದಾಯಕ್ಕೆ ಮಾತ್ರವಲ್ಲ, ಇಡೀ ಸಮಾಜಕ್ಕೆ ಸ್ಫೂರ್ತಿದಾಯಕ ಆದರ್ಶವಾಗಿದೆ. ಅವರ ಜೀವನಗಾಥೆ, ತ್ಯಾಗ, ಸಮಾಜ ಸೇವೆ, ದೂರದೃಷ್ಟಿ ಮತ್ತು ಸಮಾಜಮುಖಿಯ ನಾಯಕತ್ವದ ಜೀವಂತ ಸಾಕ್ಷಿಯಾಗಿ ಮುಂದಿನ ಯುವ ಪೀಳಿಗೆಗೆ ದಾರಿದೀಪವಾಗಿಯೇ ಉಳಿಯಲಿದೆ. ಇನ್ನು ಬೋವಿ ಶ್ರೀಗಳ 40ನೇ ಹುಟ್ಟುಹಬ್ಬದ ಅಂಗವಾಗಿ ಚಿತ್ರದುರ್ಗದಲ್ಲಿರುವ ಬೋವಿ ಮಠದಲ್ಲಿ ಹಲವಾರು ಬೋವಿ ಸಮುದಾಯದ ಯುವಕ ಯುವತಿಯರಿಗೆ ಇಂದು ವಧುವರರ ಪರಿಚಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಹಲವಾರು ಸ್ವಾಮೀಜಿಗಳಿಗೆ ಸನ್ಮಾನಿಸಲಾಯಿತು.